ನೀನಿನ್ನು ಹೋಗಿಲ್ವಾ ತಾಯಿ? ಮೂಗುತಿ ಸಿಗದೆ ಇರೋದಕ್ಕೆ ನಿಹಾರಿಕಾ ಅದ್ ಏನ್ ಪ್ಲಾನ್ ಮಾಡ್ತಾಳೋ ನೋಡೋಣ ಅಂತಿಲ್ಲೇ ಇದ್ದೀನಿ. ಶಭಾಷತೆ, ಎಷ್ಟು ಒಳ್ಳೆ ನಿರ್ಧಾರ ತಗೊಂಡಿದ್ದೀರತ್ತೆ. ಮನಸ್ಫೂರ್ತಿಯಾಗಿ ನಿಮ್ ಕಾಲಿಗೆ ನಾನು ನಮಸ್ಕಾರ ಮಾಡ್ತೀನಿ. ಬಿಡಿ ಅತ್ತೆ, ನೀವು ಬೇರೆ ಲೆವೆಲ್ಲು. ನಾನು ಚಿಕ್ಕಂದಿಂದ ನೋಡ್ತಿದ್ದೀನಿ. ನೀನು ಮಾಡಿದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಎರಡೇ ಎರಡು ಕೆಲಸ. ಮೊದಲನೇದು, ಚಾಡಿ ಹೇಳೋರ ಮಾತನ್ನ ಕೇಳ್ದೇನೆ ನನ್ನ ತಂಗಿಗೆ ಸಪೋರ್ಟಾಗಿ ನಿಂತಿದ್ದು. 2, ಮೂಗುತಿ ವಿಷಯದಲ್ಲಿ ತುಂಬ ಒಳ್ಳೆ ನಿರ್ಧಾರ ತಗೊಂಡಿದ್ದು. ನೀನು ಹೀಗೆ ಇರುವತ್ತೆ. ನೀನು ತುಂಬ ನಂಬಿಕೆಯಿಂದ ತುಂಬ ಸಂಪ್ರದಾಯ ಬೆಲೆಗಳ ಜೊತೆಗೆ ಕಟ್ಕೊಂಡಿರೋ ಈ ಮನೆ ತಳಪಾಯನ ಯಾವ ಕೆಟ್ಟ ಶಕ್ತಿನೂ ಏನು ಮಾಡೋಕ್ಕಾಗಲ್ಲ. ನೀನು ಇದೇ ನಿರ್ಧಾರದ ಮೇಲೆ ಇರುವತ್ತೆ. ಆಚಾರಗಳಿಗೆ ದೊಡ್ಡ ಪೀಠ ಹಾಕಿ ನೀನು ಕಟ್ಕೊಂಡಿರೋ ನಿನ್ನ ಮನೆ ಗೋಡೆಗಳನ್ನ ಯಾವ ಕೆಟ್ಟ ಶಕ್ತಿನೂ ಓಡಿಯೋಕ್ಕಾಗಲ್ಲ. ನೋಡೆ ನಿಹಾರಿಕಾ, ನಿನಗೀಗಲೂ ಹೇಳ್ತಿದ್ದೀನಿ, ನಿನ್ನ ಕೈಲಾದ್ರೆ ಹೋಗಿ ದೇವ್ರ ಮನೇಲಿ ದೀಪ ಹಚ್ಚೆ. ಆವಾಗ ನಮ್ಮತ್ತೆ ಕಾಲು ಹಿಡ್ಕೊಂಡು ನಿನ್ನ ನಿರ್ಧಾರನ ಬದಲಾಯಿಸ್ಕೊ ಅಂತ ಹೇಳಿ ಮೂಗುತಿ ನಿನಗೆ ಕೊಡಕ್ಕೆ ಹೇಳ್ತೀನಿ. ಅದು ನಿನ್ನಿಂದ ಆಗಲ್ವೇ? ಈ ಜನ್ಮ ಎಲ್ಲ ತಪಸ್ ಮಾಡಿದ್ರೂ ನಿನ್ನಿಂದ ಆಗಲ್ಲ. ನನ್ನ ಗೌರವ ಏನೋ ನಿನಗೆ ಸಿಗುತ್ತೆ ಹೊರತು ಮೂಗುತಿ ಸಿಗಬೇಕು ಅಂದ್ರೆ ನನಗೆ ವಾರಸ್ದಾರ ಬೇಕೇ ಬೇಕು. ಅಲ್ಲಿವರೆಗೂ ಯಾರು ಮೂಗುತಿ ಬಗ್ಗೆ ಮಾತಾಡಬಾರ್ದು. ನಡಿವೇದ. ಅದಕ್ಕೆ ಅದ್ಯಾವುದೋ ಗಾದೆ ಮಾತಿದೆ ಅಲ್ವಾ, ಎಲ್ಲ ಗೊತ್ತಿರೋರು ತಗ್ಗಿ ಬಗ್ಗಿ ನಡೀತಾರೆ, ಏನು ಗೊತ್ತಿಲ್ಲದೆ ಇರೋರು ಎಗರಾಡ್ತಿರ್ತಾರೆ ಅಂತ. ಕರೆಕ್ಟ್. ನಿನಗೆ ಗೊತ್ತಿಲ್ಲದೆ ಅಲ್ಲ, ನಿಹಾರಿಕಾನ ವಸಂತ ಹತ್ರ ಕೂಡ ಬಯಸ್ಬೇಕು ಅನ್ನೋದು ನಿನ್ನ ಉದ್ದೇಶ. ನೀನ್ ಚೆನ್ನಾಗೇ ಅರ್ಥ ಮಾಡ್ಕೋತೀಯ ಅಣ್ಣ. ಬಾವ ತುಂಬಾ ಶಾರ್ಪ್ ಅಲ್ವಾ? ಬುಜ್ಜಿ ಬಾಯ್. ಇನ್ನೇನ್ ನೋಡ್ತಿದ್ದೀರಾ? ಹೋಗಿ ಇನ್ನೊಂದು ಸ್ಕೆಚ್ ಹಾಕೊಳ್ಳಿ. ಇಲ್ಲ ಅಂದ್ರೆ ಮಕ್ಕಳು ಮಾಡೋ ಕೆಲಸದಲ್ಲಿ ಇರಿ. ಬುಜ್ಜಿ, ನನ್ನ ಕರ್ಮ, ಒಳ್ಳೆ ನಾಯಿ ಬಾಲ ಹಿಡ್ಕೊಂಡು ದೊಡ್ಡ ನದಿನ ಈಜ್ತಿರೋ ಹಾಗಿದೆ ನನ್ನ ಪರಿಸ್ಥಿತಿ. ಆ ಡೈಲಾಗ್ ನಿನಗೆ ಅರ್ಥ ಆಯ್ತಾ? ನಿಹಾರಿಕಾಯಿಂದ ಏನು ಪ್ರಯೋಜನ ಇಲ್ಲ ಅಂತಿದ್ದಾನೆ. ಹೌದಾ? ಮಕ್ಕಳು ಮಾಡ್ಕೊಳ್ಳೋ ವಿಷಯದಲ್ಲಿ ನಮ್ಗೇನಾದ್ರೂ ಚಾನ್ಸ್ ಇರುತ್ತಾ ವಸಂತ? ಅದೃಷ್ಟ 3 ಸೊಸೆರಲ್ಲಿ ಯಾರಿಗಿದೆಯೋ. ಅಲೇಖ್ಯ, ಊಟ ಮಾಡೋಣ ಬಾ. ನಾನು ಆಮೇಲೆ ಮಾಡ್ತೀನಕ್ಕ. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ನಮ್ಮ ಮನೇಲಿರೋ ಅದೃಷ್ಟ ಏನಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಯಾರ ಮಧ್ಯ ಏನೇ ಗಲಾಟೆ ನಡೆದ್ರೂ ಊಟದ ಹತ್ರ ಮಾತ್ರ ಎಲ್ಲರೂ ಒಂದಾಗ್ತೀವಿ. ಪ್ಲೇಟ್ ತಗೊಂಡು ರೂಮಿಗೆ ಹೋಗಿ ತಿನ್ನೋದು, ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡು ರಹಸ್ಯವಾಗಿ ತಿನ್ನೋದು ಎಲ್ಲ ಇರೋದಿಲ್ಲ. ನಡಿ ಹೋಗೋಣ. ಅಕ್ಕ, 1 ನಿಮಿಷ. ಏನು? ಮನೇಲಿ ನಡೀತಿರೋ ಗಲಾಟೆ ನೋಡ್ತಿದ್ದೀನಿ. ನೀವು ಹೇಗೆ ಹೋರಾಡ್ತಿದ್ದೀರಾ ನಾನು ನೋಡ್ತಿದ್ದೀನಿ. ಇಂಥ ಸಮಯದಲ್ಲಿ ನನ್ನ ಸಮಸ್ಯೆ ನಿನಗೆ ಅಗತ್ಯನಾ? ಅದಕ್ಕೆ ನಾನು ಮನೆಗೆ ಹೋಗ್ಬಿಡೋಣ ಅನ್ಕೋತಿದ್ದೀನಿ. ಅಲೇಖ್ಯ, ಒಂದು ಮಾತು ಕೇಳು. ಕಾಲು ಒದ್ದೆ ಆಗ್ದೇನೆ ಸಮುದ್ರನಾದರೂ ದಾಟ್ಬೋದು, ಆದರೆ ಕಣ್ಣು ಒದ್ದೆ ಆಗದೆ ಜೀವನನ ದಾಟೋಕ್ಕಾಗಲ್ಲ ಅಂತ.
ಪ್ರತಿ ಮನುಷ್ಯನ ಜೀವನನೂ ಅಷ್ಟೇ, ನಿರಂತರ ಹೋರಾಟ. ಕಷ್ಟಗಳು ಕೆಲವರಿಗೆ ಕಡಿಮೆ ಇರ್ಬೋದು, ಕೆಲವರಿಗೆ ಜಾಸ್ತಿ ಇರ್ಬೋದು, ಆದರೆ ಹೋರಾಟ ಅನ್ನೋದು ಕಾಮನ್. ಭಾವನ್ ಮದ್ವೆ ಮಾಡ್ಕೊಂಡು ಬಂದ್ಮೇಲೆ ಇದಕ್ಕಿಂತ ಜಾಸ್ತಿ ನೋಡಿದ್ದೀನಿ, ಎಲ್ಲಾನು ದಾಟ್ಕೊಂಡು ಬಂದಿದ್ದೀನಿ. ಇಷ್ಟೆಲ್ಲ ನಡೆದ್ರೂ ನಾನು ಒಂದೇ ವಿಷಯನ ನೆನಪು ಮಾಡ್ಕೋತೀನಿ, ಇದೆಲ್ಲ ನನ್ನ ಕುಟುಂಬಕ್ಕೋಸ್ಕರನೇ ಅಲ್ವಾ ಅಂತ. ಹಾಗನ್ಕೊಂಡಾಗೆಲ್ಲ ನೋವೆಲ್ಲ ಆವಿ ಆದ ಹಾಗೆ ಮನಸ್ಸಿಗೆ ಹಾಯಾಗಿರುತ್ತೆ. ಕಷ್ಟ ಬರೋದು ಕೂಡ ಒಳ್ಳೇದೇ ಅಲೇಖ್ಯ. ನಮ್ಮ ಶಕ್ತಿ ಏನು ಅಂತ ಗೊತ್ತಾಗತ್ತೆ. ಏನಾದರೂ ಪಾಸಿಟಿವ್ ಆಗಿ ತಗೋತೀಯಕ್ಕ, ಅದೇ ನಿನ್ನ ಸ್ಟ್ರೆಂತ್ ಅಕ್ಕ. ನೀನು ಕೂಡ ನನ್ನ ಹಾಗೆ ಇರಬೇಕು. ನಾನು ಕೊಟ್ಟಿರೋ ಮಾತನ್ನ ನೆರವೇರಿಸೋವರೆಗೂ ನೀನು ಮನೆಯಿಂದ ಹೊರಟೋಗ್ತೀನಿ ಅನ್ನೋ ಮಾತು ಹೇಳಬಾರ್ದು. ಸರಿ ಅಕ್ಕ. ಕರುವಿಗೆ ಹಾಲು ಕೊಟ್ಟು ಬರ್ತೀನಿ ಅಂತ ಹಸು ವಾಪಸ್ ಹುಲಿ ಹತ್ರ ಬಂದು ಮಾತು ಉಳಿಸ್ಕೊಳ್ತು. ಆ ಕಥೆ ನಿನಗೆ ಗೊತ್ತಿರತ್ತಲ್ವಾ? ನಾನು ಕೂಡ ಮಾತಿಗೆ ಅಷ್ಟೇ ಕಟ್ಟುಬದ್ಧವಾಗಿರ್ತೀನಿ. ನಾಳೆ ಹುಡುಗನ ಕಡೆಯವ್ರು ಬರ್ತಾರೆ ಅಂತ ಹೇಳ್ದೆ ಅಲ್ವಾ? ಹುಡುಗನ ಫೋಟೋ ತೋರಿಸ್ತೀನಿ ಇರು. ತೋರಿಸ್ಬೇಡ ಅಕ್ಕ. ಯಾಕೆ? ನೀನ ನಂಬಿ ಮನೆಗೆ ಬಂದಿದ್ದೀನಿ. ನನಗೆ ಎಂಥ ಹುಡುಗ ಬೇಕೋ ಹೇಳಿದ್ದೀನಿ. ನೀನು ಏನು ಹೇಳಿದ್ರು ಅದನ್ನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಫೋಟೋ ನೋಡಬೇಕಾಗಿರೋ ಅಗತ್ಯ ಇಲ್ಲ. ನಿನ್ನಲ್ಲಿ ಈ ಬದಲಾವಣೆ ನೋಡಿ ನಿನ್ನ ಜವಾಬ್ದಾರಿ ತಗೊಂಡೆ. ನಾಳೆ ಹುಡುಗನ ಮನೆಯವ್ರು ಬರ್ತಾರೆ, ಸಿದ್ಧವಾಗಿರು. ಊಟ ಮಾಡೋಣ ಬಾ. ನಿಮ್ಮಮ್ಮ ಕಂಡೀಷನ್ ಹಾಕಿರೋದ್ರ ಬಗ್ಗೆ ಕೇಳಿದ್ರಾ? ಎಂತ ಮೋಸ, ಎಂತ ಅನ್ಯಾಯ. ಮೊದಲು ಯಾರು ವಾರಸ್ದಾರನ್ನ ಕೊಡ್ತಾರೋ ಅವರಿಗೆ ಮೂಗುತ್ತಿ ಕೊಡ್ತಾರಂತೆ. ಇದು ಪದ್ಧತಿನಾ? ಇದು ಯಜಮಾನ್ಗಿನಾ? ಅಷ್ಟಕ್ಕೂ ಬುದ್ಧಿ ಇರೋ ಮಾತುಗಳ ಇದು. ವಯಸ್ಸು ಹೇಗೆ ಜಾಸ್ತಿ ಆಗ್ತಿದ್ಯೋ ಹಾಗೆ ದಬ್ಬಾಳಿಕೆನೂ ಜಾಸ್ತಿ ಆಗ್ತಿದೆ. ಇಲ್ಲಿ ನೋಡು, ಭಾವ ಮತ್ತು ಕೃಷ್ಣ ಈ ವಿಷಯದ ಬಗ್ಗೆ ಈಗಷ್ಟೇ ಹೇಳಿದ್ರು. ನಾವು ಮನೇಲಿ ಇಲ್ಲದೆ ಇರೋ ಸಮಯದಲ್ಲಿ ಅಪ್ಪ ಅಮ್ಮ ಅಂಥ ನಿರ್ಧಾರ ತಗೊಂಡ್ರೆ ದೊಡ್ಡ ಮಗನಾಗಿ ದೊಡ್ಡ ಸೊಸೆಯಾಗಿ ನಾವು ಸುಮ್ಮನೆ ಇರಬಾರ್ದು. ಈಗಲೇ ಆ ವಿಷಯದ ಬಗ್ಗೆ ಪ್ರಶ್ನೆ ಮಾಡ್ತೀನಿ ಬಾ. ಏನಂತ ಪ್ರಶ್ನೆ ಮಾಡ್ತೀರಾ? ಏನಂತ ಗಲಾಟೆ ಮಾಡ್ತೀರಾ? ನಿನ್ನಂತ ಜಾತಕ ಹೊಂದಿರೋ ಸೊಸೆ ಸಿಕ್ಕಿದ್ರೆ ಮೂಗುತಿ ಕೊಡ್ತೀನಿ ಅಂತ ಇದಕ್ಕೂ ಮುಂಚೆ ಹೇಳಿದ್ದೆ. ಇವಾಗ ಯಾರಿಂದ ಮೊದಲು ವಾರಸ್ದಾರ ಸಿಗ್ತಾನೋ ಅವ್ರಿಗೆ ಕೊಡ್ತೀನಿ ಅಂತಿದ್ಯಲ್ಲ, ಯಾಕೆ ಅಂತ ಕೇಳ್ತೀನಿ. ನೀವ್ ಹೀಗೆ ಕೇಳೋದ್ರಿಂದ ನಿಹಾರಿಕಾಗ್ ಪ್ಲೇಸ್ ಆಗುತ್ತೆ ಹೊರತು ನಮ್ಗೇನು ಲಾಭ ಆಗಲ್ಲ. ಯಾವಾಗ್ಲೂ ನಿಮ್ ಬುದ್ಧಿವಂತಿಕೆನ ಆ ಶೇರ್ ಮಾರ್ಕೆಟ್ ಅಲ್ಲಿ ಮಾತ್ರ ಉಪಯೋಗಿಸ್ಬೇಡಿ, ಇಲ್ಲೂ ಕೂಡ ಉಪಯೋಗಿಸಿ. ನೀನ್ ಹೇಳಿದ್ದು ನಿಜಾನೇ. ಅತ್ತೆ ನಿರ್ಧಾರ ಬದಲಾಯಿಸ್ಕೊಂಡಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ನಮ್ಗೆ ವರ್ಕೌಟ್ ಆಗ್ತಿರ್ಲಿಲ್ಲ. ನಾವ್ ಹೋಗಿ ಜಗಳ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಸಿಂಪಲ್ ಆಗಿ ಒಂದ್ ಮಾತು ಹೇಳ್ತಾರೆ, ನಿಮ್ಗೆ ಮೂಗುತ್ತಿ ಬೇಕು ಅನ್ಕೊಂಡ್ರೆ ಮೊದ್ಲು ನೀವೇ ಮೊಮ್ಮಗನ್ನೋ ಮೊಮ್ಮಗಳನ್ನೋ ನನ್ ಕೈ ಕೊಡಿ ಅಂತ. ಇಷ್ಟು ವರ್ಷ ಆದ್ರೂ ನಮ್ಗೆ ಮಕ್ಕಳೇ ಆಗ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಇವಾಗ ಮಕ್ಕಳು ಎಲ್ಲಿಂದ ಹುಟ್ಟು ಬರ್ತಾರೆ? ಮಕ್ಕಳಿಗೋಸ್ಕರ ನಾವು ಹೋಗದೆ ಇರೋ ಹಾಸ್ಪಿಟಲ್ ಇಲ್ಲ, ಮೀಟ್ ಮಾಡದೇ ಇರೋ ಡಾಕ್ಟರ್ ಇಲ್ಲ. ಎಲ್ಲರೂ ಹೇಳಿದ್ದು ಒಂದೇ, ಸಮಸ್ಯೆ ನಿನ್ನಲ್ಲಿದೆ ಅಂತ. ಎಲ್ಲ ರಿಪೋರ್ಟ್ ಹೇಳಿದ್ದು ಒಂದೇ, ನನಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ. ಏನ್ ಹಾಗೆ ನೋಡ್ತಿದ್ಯಾ? ಅಂದ್ರೆ ಈ ರೀತಿಲಿ ನಂದೇ ತಪ್ಪು ಅಂತ್ಯಾ? ಬೇಜಾರ್ ಮಾಡ್ತ್ಯಾ? ನನ್ನ ಉದ್ದೇಶ ನಿನ್ ತಪ್ಪನ್ನ ಎತ್ತಿ ತೋರ್ಸೋದಲ್ಲ, ಏನೋ ಸಂದರ್ಭ ಬಂದಿದ್ದಕ್ಕೆ ಹೇಳಿದೆ ಅಷ್ಟೇ. ಅದೇ ನನ್ನ ಸ್ಥಾನದಲ್ಲಿ ನೀವಿದ್ದಿದ್ರೆ ಆವಾಗ ನಿಮ್ ತಪ್ಪನ್ನ ನೀವು ಒಪ್ಕೋತಿದ್ರಾ? ಅರೆ, ಯಾಕಾಗಿ ಫೀಲ್ ಆಗ್ತಾ ಇದ್ಯಾ? ನಾನೇನೋ ಅನ್ಬಾರ್ದು ಮಾತು ಅಂದಾಗೆ, ಇಲ್ದೇ ಇರೋ ಮಾತನ್ನು ಹೇಳ್ದಾಗೆ. ಹೌದು, ನೀವು ಅನ್ಬಾರ್ದು ಮಾತು ಅಂತಿಲ್ಲ, ಇಲ್ದೇ ಇರೋ ಮಾತನ್ನ ಹೇಳ್ತಿಲ್ಲ. ನೀವ್ ಎಲ್ಲ ನಿಜಾನೇ ಮಾತಾಡ್ತಿದ್ದೀರಾ. ನಿಮ್ ಅಪ್ಪ ಅಮ್ಮ ಅಕ್ಕ ತಮ್ಮ ಎಲ್ರೂ ನಿಜಾನೇ ಮಾತಾಡ್ತಿದ್ದೀರಾ. ನಾನು ಹೊರಗಡೆಯಿಂದ ಬಂದಿರೋಳಲ್ವಾ, ನಾನು ಇಲ್ದಿರೋದನ್ನೇ ಮಾತಾಡ್ತೀನಿ, ಸುಳ್ಳನ್ನೇ ಹೇಳ್ತೀನಿ. ಇವಾಗ ನಾನು ಹಾಗೆ ಹೇಳಿದ್ನಾ? ಯಾಕೆ ಹೀಗೆ ಸಂಬಂಧ ಇಲ್ದಿರೋ ಮಾತು ಮಾತಾಡ್ತೀಯಾ? ನಾನೇ ನಿಮ್ ಮನೆಗೆ ಸಂಬಂಧ ಇಲ್ದಿರೋ ವ್ಯಕ್ತಿ ಆಗೋಗಿದ್ದೀನಿ. ದೊಡ್ಡ ಸೊಸೆ ಅನ್ನೋ ಗೌರವ ಇಲ್ಲ, ಮರ್ಯಾದೆನೂ ಇಲ್ಲ. ಏನೋ ಇರ್ಬೇಕಾಗಿರೋದಕ್ಕೆ ಇದ್ದೀನಿ ಅಷ್ಟೇ. ಅವತ್ತು ನನ್ನ ಕಣ್ಣು ಕುರುಡಾಗಿ ನಿಮ್ಮನ್ನ ಪ್ರೀತಿ ಮಾಡಿ ತಪ್ಪು ಮಾಡ್ದೆ. ಅದಕ್ಕೆ ಇವಾಗ ಅನುಭವಿಸ್ತಾ ಇದ್ದೀನಿ. ಛೇ, ನಿನ್ನ ಅನವಶ್ಯಕವಾಗಿ ಪ್ರೀತಿಸ್ದೆ, ಅನವಶ್ಯಕವಾಗಿ ಮದುವೆ ಮಾಡ್ಕೊಂಡೆ ಅಂತ 10 ಸಲ ಮಾತನ್ನು ಹೇಳೋ ಅಗತ್ಯ ಇಲ್ಲ. ನನಗೆ ಮನೇಲಿ ಬೆಲೆ ಇಲ್ದಿರೋದಕ್ಕೆ ನನ್ನ ಮನ್ಸಿಗೆ ನೋವಾದಾಗೆಲ್ಲ ಹೀಗೆ ಹೇಳ್ತೀನಿ. ಅಷ್ಟಕ್ಕೂ ಬೆಲೆ ಅಂತ ಅನ್ನೋದು ಆಟೋಮೆಟಿಕ್ ಆಗಿ ಬರಬೇಕು. ಮಾರ್ಕೆಟಲ್ಲಿ ಅದನ್ನು ಮಾರಲ್ಲ. ನನಗೆ ಕೋಪ ಜಾಸ್ತಿ ಆಗೋ ಹಾಗೆ ಮಾತಾಡಬೇಡಿ. ನಾನೇನು ಕೋಪ ತರಿಸ್ತಿಲ್ಲ.
ನೀನೇ ಅನವಶ್ಯಕವಾಗಿ ಕೋಪ ಮಾಡ್ಕೋತಿದ್ಯಾ. ಇಂಥವು ಸೈಲೆಂಟ್ ಆಗಿ ಬಂದು ಮಲ್ಕೊಂಡ್ರೆ ಒಳ್ಳೇದು. ದೇವ್ರೆ, ಇಷ್ಟು ಕಾಲ ನನಗೆ ಮಕ್ಳು ಆಗದೆ ಇರೋ ಹಾಗೆ ಮಾಡ್ದೆ. ಇವಾಗಾದ್ರೂ ನನ್ನ ಮೇಲೆ ಕರುಣೆ ತೋರಿಸು. ನನಗೆ ಮಕ್ಳು ಆಗೋ ಹಾಗೆ ಮಾಡು. ಈ ಮನೇಲಿ ದೊಡ್ಡ ಸೊಸೆಯಾಗಿ ನನ್ಗೊಂದು ಗೌರವ ನನ್ನ ವಾರಸ್ದಾರನಿಂದಾದ್ರೂ ಸಿಗುತ್ತೇನೋ. ಆ ಮೂಗುತಿ ಬೆಲೆ ಈಗ ಕೋಟ್ಯಾಂತರ ರೂಪಾಯಿ ಇರುತ್ತೆ. ನಾನು ಎಷ್ಟೇ ವರ್ಷ ಶೇರ್ ಮಾರ್ಕೆಟಲ್ಲಿ ಸಂಪಾದನೆ ಮಾಡಿದ್ರೂ ಅಷ್ಟು ದುಡ್ಡು ಬರಲ್ಲ. ಲಾವಣ್ಯದಿಂದ ನನಗೆ ಆ ಮೂಗುತಿ ಸಿಗದೆ ಇರೋ ಹಾಗಾಗ್ತಿದೆ. ಇವಾಗೇನು ಮಾಡೋದು? ಯಾರು ಮೊದಲು ಒಂದು ಮಗುಗೆ ತಂದೆ ತಾಯಿ ಆಗ್ತಾರೋ ಆ ಜೋಡಿಗೆ ಕೊಡ್ತೀನಿ. ಯಾವ ಸೊಸೆ ವಾರಸ್ದಾರನ್ನ ಕೊಡೋ ಅದೃಷ್ಟಕ್ಕೆ ಭಾಗಿಯಾಗ್ತಾಳೋ ಆ ಸೊಸೆನೆ ಮೂಗುತಿ ಪಡೆಯೋ ಭಾಗ್ಯಕ್ಕೆ ಅರ್ಹಳಾಗ್ತಾಳೆ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿರುತ್ತೆ, ಅಮ್ಮ ಹಾಕಿರೋ ಕಂಡೀಷನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಅತ್ತೆ ಅಂತ ಫಿಟ್ಟಿಂಗ್ ಇಡ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಫಿಟ್ಟಿಂಗ್ ಇಟ್ಟಿದ್ದು ಅಮ್ಮ ಅಲ್ಲ ಬುಜ್ಜಿ, ಆ ಸುಜಾತ ಇಟ್ಟಿದ್ದು. ಅವನಿ ಮಾಡಿದ ಪ್ಲಾನ್ ಪ್ರಕಾರ ಬಂದ್ಲು, ಬೆಂಕಿ ಹಚ್ಚಿ ಹೊರಟೋದ್ಲು. ಅದಕ್ಕೆ ಅಮ್ಮನ ಮನಸ್ಸು ಬದಲಾಯಿತು. ನಂದು ಸುಳ್ಳು ಜಾತಕ ಅಂತ ಗೊತ್ತಾಗೋಕ್ಕೂ ಮುಂಚೆನೆ ಮೂಗುತಿನ ಪಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಮಕ್ಕಳು ಆಗ್ದೇನೆ ಅದನ್ನ ಕೊಡಲ್ಲ ಅಂತ ಹೇಳಿದ ತಕ್ಷಣ ಒಂದ್ ಹೆಜ್ಜೆ ದೂರದಲ್ಲಿದ್ದ ಆಸೆಗಳೆಲ್ಲ ಕೆಲವು ಮೀಟರ್ ದೂರ ಹೊರಟೋಯ್ತು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಗಂಡಸರಿಗೆ ಕಬಡ್ಡಿ, ರೆಸ್ಲಿಂಗು, ರನ್ನಿಂಗ್ ರೇಸ್ ಅಂತ ಸ್ಪರ್ಧೆ ಇಟ್ಟಾಗೆ ನಮ್ಮ 3 ಜನ ಗಂಡು ಮಕ್ಕಳಿಗೆ ಮಕ್ಕಳನ್ನ ಹುಡ್ಸೋ ಸ್ಪರ್ಧೆ ಇಟ್ಟಿರೋ ಹಾಗನ್ನಿಸ್ತಾ ಇದೆ. ಇಷ್ಟು ದಿನ ಆದ್ಮೇಲೆ ನಾವು ಇಂಥ ಕ್ಲಿಷ್ಟವಾದ ಪರಿಸ್ಥಿತಿನಲ್ಲಿ ಸಿಕ್ಕಾಕೋತೀವಿ ಅಂತ ನಿಜವಾಗ್ಲೂ ಅನ್ಕೊಂಡಿಲ್ಲ. ಹೌದು ಬುಜ್ಜಿ, ಬಿಸಿ ಬಿಸಿ ಸಾಂಬಾರಿಗೆ ಬಿದ್ದಿರೋ ಹಲ್ಲಿ ತರ, ಪಾತ್ರೆ ಒಳಗೆ ಮುಖ ಸಿಕ್ಕಾಕೊಂಡಿರೋ ನಾಯಿ ತರ, ಜನರು ಕೈಗೆ ಸಿಕ್ಕಾಕೊಂಡಿರೋ ಕಳ್ಳರು ತರ ಇದೆ ನಮ್ಮ ಪರಿಸ್ಥಿತಿ. ಇನ್ನು ನಾವು ಜಾಸ್ತಿ ಹೊತ್ತು ಬಂದಿರೋ ಸಮಸ್ಯೆ ಬಗ್ಗೆ ಯೋಚನೆ ಮಾಡಬಾರ್ದು. ಬೇಕಾಗಿರೋ ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕು. ಇವಾಗ ನಮ್ಮಿಬ್ರು ಟಾರ್ಗೆಟು ಒಂದೇ. ಏನದು? ಆದಷ್ಟು ಬೇಗ ಮಕ್ಕಳು ಮಾಡ್ಕೊಳ್ಳೋದು. ಅದನ್ನೇನಾದ್ರೂ ಆಮ್ಲೆಟ್ ಅನ್ಕೊಂಡಿದ್ಯಾ? ಮೊಟ್ಟೆ ಒಡೆದು ಹೆಂಚಿನ ಮೇಲೆ ಹಾಕಿದ ತಕ್ಷಣ ಆಗೋದಕ್ಕೆ? ಇಲ್ಲಿ ನೋಡು, ನಾವು ಆದಷ್ಟು ಬೇಗ ಮಕ್ಕಳು ಮಾಡ್ಕೊಂಡ್ರೆ ಮಾತ್ರ ಆ ಮೂಗುತಿ ನಿನಗೆ ಸಿಗೋದು. ಜಾತಕ ಅನ್ನೋ ಅರ್ಹತೆಯಿಂದ ತುಂಬಾ ಸುಲಭವಾಗಿ ಬರ್ಬೇಕಾಗಿದ್ದು ಇಷ್ಟು ಕಾಂಪ್ಲಿಕೇಟ್ ಆಗತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿಲ್ಲ. ನಾವು ದಿನ ಹೀಗೆ ಮಾತಾಡ್ತಾ ಕಾಲಹರಣ ಮಾಡ್ತಾ ಇದ್ರೆ ನಾವಿನ್ನೂ ಹಿಂದೆ ಉಳ್ಕೊಂಡ್ಬಿಡ್ತೀವಿ. ಅಷ್ಟಕ್ಕೂ ನಾವ್ ಇಂಥ ಸಿಚುವೇಶನ್ ಅಲ್ಲಿ ಇರೋದಕ್ಕೆ ಕಾರಣ ನೀನೇ. ನಾನೇನ್ ಮಾಡ್ದೆ? ಮೊದ್ಲಿಂದನೂ ನೀನ್ ನನಗೆ ಕೋಆಪರೇಟ್ ಮಾಡಿದಿದ್ರೆ ಅಮ್ಮ ಕೇಳ್ದಾಗೆ ಒಬ್ಬ ಮೊಮ್ಮಗನೋ ಮೊಮ್ಮಗಳನೋ ಅಲ್ಲ, ಒಂದು ಕ್ರಿಕೆಟ್ ಟೀಮ್ನ ಕೊಟ್ಬಿಡ್ತಿದ್ದೆ. ಅಪ್ಪ ಅಮ್ಮನಿಗೆ ಊಟ ಮಾಡೋದಕ್ಕೂ ಟೈಮ್ ಸಿಗ್ತಾ ಇರ್ಲಿಲ್ಲ, ಮಕ್ಕಳ ಜೊತೆನೆ ಕಾಲ ಕಳೀತಿದ್ರು. ಟೀಮ್ ಗಟ್ಲೆ ಕೊಡೋದಕ್ಕೆ ನೀನ್ ಸಿದ್ಧವಾಗಿರ್ಬೋದು, ನಾನಿರ್ಬಾರ್ದಾ? ನಿಂಗೇನ್ ಕಡಿಮೆ ಬುಜ್ಜಿ? ಕುಸ್ತಿ ಪಂದ್ಯ ಕಳ್ಸಿದ್ರೆ ಕಪ್ನ ಸಲೀಸಾಗಿ ಗೆದ್ಕೊಂಡ್ ಬಂದ್ಬಿಡ್ತೀಯ. ನೋಡು ತಂದೆ, ನಿಲ್ಸು. ಯಾವಾಗ್ಲೂ ಏನೋ ಒಂದ್ ಮಾತಾಡ್ತಾನೆ ಇರ್ತೀಯ. ಇನ್ನು ನೀನ್ ಮಾತಾಡ್ಬಾರ್ದು. ನೋ ಡೈಲಾಗ್ಸ್, ಓನ್ಲಿ ಆಕ್ಷನ್. ಇಲ್ಲಾಂದ್ರೆ ಅವನಿ ನಮ್ಮನ್ನ ಮೀರಿಸ್ತಾಳೆ. ನೀನು ಸ್ವಲ್ಪ ಇರು, ನಾನು ಡೋರ್ ಹಾಕೊಂಡ್ಬರ್ತೀನಿ. ಮೂಗುತಿನ ನಾನು ಯಾರಿಗೆ ಕೊಡ್ತೀನೋ ಹೇಳ್ತೀನಿ ಕೇಳಿ. ನಿಮ್ಮಲ್ಲಿ ಯಾರು ಮೊದಲು ಈ ವೇದವತಿ ವಂಶಕ್ಕೆ ವಾರಸ್ದಾರನ್ನೋ ಕೊಡ್ತಾರೋ ಅವ್ರಿಗೆ ಕೊಡ್ತೀನಿ. ಮಕ್ಕಳು ಆದವ್ರಿಗೆ ಮೂಗುತಿ ಸಿಗುತ್ತೆ ಅಂತ ಅಮ್ಮನ ಬಾಯಿಂದ ಆ ಮಾತು ಬಂದಿದ್ದು ಎಷ್ಟು ವಿಚಿತ್ರ ಅಲ್ವಾ? ಹೌದು ಬಾವ, ಮೂಗುತಿನ ಪಡ್ಕೊಳ್ಳೋದಿಕ್ಕೆ ಜಾತಕ ಮಾತ್ರನೇ ಅರ್ಹತೆ ಅಂತ ಅಮ್ಮನವರು ನಿರ್ಧರಿಸಿದ್ರೆ, ವಂಶನ ಮುಂದಕ್ಕೆ ತಗೊಂಡು ಹೋಗುವಂತ ಮಕ್ಕಳನ್ನ ಕೊಡೋದೇ ಅರ್ಹತೆ ಅಂತ
ಅಮ್ನೋರಂತ ಅತ್ತೆ ನಿರ್ಧಾರ ಮಾಡಿದ್ದಾರೆ. ಅತ್ತೆ ಹಾಗೆ ಹೇಳಿದ್ದಕ್ಕೆ ಆಗಿರೋ ಒಳ್ಳೇದೇನು ಅಂದರೆ ಆ ಶೂರ್ಪಣಕ್ಕಿ ನಿಹಾರಿಕಾ ಇನ್ನೂ ಸದ್ಯಕ್ಕೆ ಅಧಿಕಾರ ಅಂತ ಮೂಗುತ್ತಿ ಅಂತ ಗಲಾಟೆ ಮಾಡ್ದೇನೆ ಬಾಯಿ ಮುಚ್ಕೊಂಡಿರ್ತಾಳೆ. ದೊಡ್ಡಣ್ಣ ಅತ್ತಿಗೆಗೆ ಮಕ್ಕಳು ಆಗೋ ಅವಕಾಶ ಇಲ್ಲ. ನಾವೇನೋ ಇನ್ನೂ ಪ್ಲಾನು ಮಾಡ್ಕೊಂಡಿಲ್ಲ. ಸೊ ಎಲ್ಲರಿಗಿಂತ ಮೊದಲು ಕೃಷ್ಣಣ್ಣ ನಿಹಾರಿಕಾಗೆ ಮಕ್ಕಳು ಹುಟ್ಟಿದ್ರೆ ಅವಾಗಾದ್ರೂ ಮೂಗುತ್ತಿ ನಿಹಾರಿಕಾಗೆ ಸ್ವಂತ ಅಲ್ವಾ? ಇವತ್ತೇನೋ ಬಾಯಿ ಮುಚ್ಕೊಂಡಿದ್ದಾಳೆ. ಕೆಲವು ತಿಂಗಳುಗಳಾದ್ಮೇಲೆ ಅವಳಿಗೆ ಮೊದಲು ಮಕ್ಕಳು ಆದ್ರೆ ದೌರ್ಜನ್ಯ ಮಾಡಿ ಮೂಗುತ್ತಿನ ಸ್ವಂತ ಮಾಡ್ಕೋತಾಳೆ. ಮೂಗುತ್ತಿನ ಸ್ವಂತ ಮಾಡ್ಕೊಳ್ಳೋದ್ರಿಂದಾನೇ ಅಧಿಕಾರನ ಯಜಮಾನಿಕೆನ ಕಿತ್ಕೋಬಹುದು ಅನ್ನೋದು ಅವಳ ದುರಾಸೆ. ಅವ್ರಿಗೆ ಮಕ್ಕಳಾಗಬಾರ್ದು ಅಂತ ನಾನು ಕೇಳ್ಕೊಳ್ಳಲ್ಲ. ಹಾಗೆ ಕೇಳ್ಕೊಳ್ಳೋದು ತಪ್ಪು ಕೂಡ. ಆದರೆ ಅವರಿಗೆ ಮೊದಲು ಹುಟ್ಟುತ್ತಾರೆ ಅಂತ ನಾನು ಅನ್ಕೋತಿಲ್ಲ. ಹಾಗೆ ಅನ್ಕೋತೀಯ? ಅಮ್ನೋರ್ ಮಹಿಮೆ ಬಗ್ಗೆ ನಮಗೆ ಗೊತ್ತಿಲ್ಲದೆ ಏನಿಲ್ಲ. ನಾವು ಯಾವಾಗಲೂ ಒಂದು ಮಾತು ಅನ್ಕೋತಿರ್ತೀವಿ, ಅಮ್ನೋರು ನಿಹಾರಿಕಾಗೆ ಶಿಕ್ಷಿಸ್ತಾ ಇಲ್ಲ ಯಾಕೆ ಅಂತ. ಅಮ್ನೋರ್ ನಿಹಾರಿಕಾಗೆ ಯಾವತ್ತೋ ಶಿಕ್ಷೆನ ಕೊಟ್ಟಿದ್ದಾಳೆ ಬಾವ. ಹೇಗೆ? ಸುಳ್ಳು ಜಾತಕದವಳು ಆಗಿರೋದಕ್ಕೇನೆ ಅವಳಿಗೆ ಮೂಗುತ್ತಿನ, ಮನೆ ಬೀಗದ ಕೈನ, ಉತ್ಸವದಲ್ಲಿ ಪ್ರಥಮ ಸ್ಥಾನನ, ಜನರ ಹತ್ರ ಜೈಕಾರ ಸಿಗದೇ ಇರೋ ಹಾಗೆ ಮಾಡಿದಾಳೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನು ಬೇಕು ಹೇಳು ಬಾವ? ಒಂದ್ ಟೈಮಲ್ಲಿ ಅತ್ತೆ ನಿಹಾರಿಕಾನ ಅಭಿಮಾನದಿಂದ ನೋಡ್ತಾ ಇದ್ರು, ನನ್ನ ದ್ವೇಷಿಸ್ತಾ ಇದ್ರು. ಈಗ ಅವಳನ್ನು ದ್ವೇಷಿಸ್ತಾ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನಿಹಾರಿಕಾಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನ್ ಬೇಕು? ಆ ರೀತಿನಲ್ಲೇ ನಮ್ಮಮ್ಮನವರು ನಿಹಾರಿಕಾಗೆ ಮೊದಲು ಸಂತಾನ ಆಗೋ ಭಾಗ್ಯನ ಕೊಡೋದಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಅಂದ್ರೆ ಅವ್ರಿಗಿಂತ ಮೊದಲು ನಮಗೆ ಮಕ್ಕಳಾಗತ್ತಾ? ನಮಗೂ ಹುಟ್ಟಲ್ಲ. ಯಾಕೆ ಹುಟ್ಟಲ್ಲ? ನಾವೇನ್ ತಪ್ಪು ಮಾಡಿದೀವಿ? ಹೀಗ್ ಕತೆ ಹೇಳ್ತಾ ಕೂತ್ಕೊಂಡ್ರೆ ಹೇಗಾಗತ್ತೆ ಬಾವಾ? ಅರ್ಥ ಆಯ್ತು. ನೀನು ಇಷ್ಟು ಹಿಂಟ್ ಕೊಟ್ರೆ ಸಾಕು, ನಾನು ರೆಡಿ ಆಗ್ತೀನಿ. ಪರ್ಫೆಕ್ಟ್. ಇನ್ ಸ್ವಲ್ಪ ಹೊತ್ತಲ್ಲಿ ನಿನ್ನ ಮದುವೆ ಆಗೋ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಬರ್ತಾರೆ. ಹುಡುಗ ಅಂತೂ ಹುಡುಗಿ ಫೋಟೋನ ನೋಡಿದ ತಕ್ಷಣ ತುಂಬಾ ಇಷ್ಟಪಟ್ಟಿದ್ದಾನೆ. ಹುಡುಗಿ ಕೂಡ ಹುಡುಗನ್ನ ಲೈವ್ ಅಲ್ಲಿ ನೋಡಿ ಇಷ್ಟಪಟ್ಬಿಟ್ರೆ ಸದ್ಯದಲ್ಲೇ ಕಲ್ಯಾಣ ಮಂಟಪದಲ್ಲಿ ಗಟ್ಟಿ ಮೇಳದ ಶಬ್ದ ಕೇಳಿಸತ್ತೆ. ಅಬ್ಬಾ, ಇಷ್ಟೊಂದೆಲ್ಲ ನಾಚಿಕೆನಾ? ಛೀ, ಹೋಗೋಕ್. ಮಾತಾಡ್ತಿದೀಯಾ? ಅರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರಾಮಿಸ್. ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಾ? ಮನೆಯವ್ರು ಯಾರು ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರು ನೀನು ಮಾತ್ರ ನನಗೋಸ್ಕರ ಕಷ್ಟಪಡ್ತಿದ್ಯಾ. ನಮ್ಮಮ್ಮಂಗೆ ಕೊಟ್ಟಿರೋ ಮಾತಿಗೋಸ್ಕರ ಇದೆಲ್ಲ ಮಾಡ್ತಿದ್ಯಾ. ನನಗೆ ನಿಜವಾಗ್ಲೂ ಒಬ್ಳು ಒಡ ಹುಟ್ಟಿದ ಅಕ್ಕ ಇದ್ದಿದ್ರು
ನೀನು ಹಾಗೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇರ್ಲಿಲ್ವೇನೋ. ನಿನ್ನ ಋಣನ ತೀರ್ಸೋಕ್ಕಾಗಲ್ಲ ಅಕ್ಕ. ಅಷ್ಟು ದೊಡ್ಡ ಮಾತು ಬೇಕಾ? ನಮ್ಮ ಮಧ್ಯ ಯಾವುದೋ ಬಂಧ ಇರೋದಕ್ಕೆ ಹೀಗಾಗ್ತಾ ಇದೆ ಅಂತ ಹೇಳ್ದೆ ಅಲ್ವಾ? ಈ ಸಂಬಂಧ ಸೆಟ್ ಆಗೋಗಿ ನಿನ್ ಮದ್ವೆ ಅದ್ಧೂರಿಯಾಗಿ ನಡೆದ್ರೆ ನನಗೂ ಸಂತೋಷನೇ ಅಲ್ವಾ? ನಾವು ಊಹಿಸ್ಕೊಳ್ಳೋದಕ್ಕೂ ನಡೆಯೋದಕ್ಕೂ ಸಂಬಂಧ ಇರಲ್ಲ ಅಂತ ಹೇಳ್ತಾರೆ. ನಮ್ಮಿಬ್ರು ಜೀವನದಲ್ಲೂ ಹಾಗೆ ನಡೀತು. ಶ್ರೀಕರ್ ಅವರು ನಾನು ಚಿಕ್ಕವಳಿದ್ದಾಗ ತಾಳಿ ಕಟ್ಟೋದಂದ್ರೇನು, ನಾನು 15 ವರ್ಷ ಅವ್ರಿಗೋಸ್ಕರ ಕಾಯೋದಂದ್ರೇನು, ಅಮ್ಮವರು ನಮ್ಮನೆಗೆ ಬರೋದು ಅಂದ್ರೇನು, ಕೊನೆಗೂ ಮದುವೆ ಕ್ಯಾನ್ಸಲ್ ಆಗಿ ನೀನೇ ನನ್ನ ಮದುವೆನ ಮಾಡಬೇಕಾಗಿ ಬಂದಿದ್ದು ಎಲ್ಲ ಒಂದು ಸಿನಿಮಾ ಕತೆ ಹಾಗೆ ನಡೆದೋಯ್ತು. ಹೌದು, ನಡೆದಿದ್ದೆಲ್ಲ ಇನ್ನೂ ಕಣ್ಮುಂದೆನೇ ಕಾಣಿಸ್ತಾ ಇದೆ. ಅದಕ್ಕೆ ಅಂತಾರೆ ಜೀವನದಲ್ಲಿ ಯಾವುದು ಹೇಳಿ ಬರಲ್ಲ ಅಂತ. ಕೆಟ್ಟದ್ ನಡಿಬೇಕಾಗಿರೋ ಸಮಯದಲ್ಲಿ ಕೆಟ್ಟದ್ ನಡೀತು, ಒಳ್ಳೇದ್ ನಡಿಬೇಕಾಗಿರೋ ಸಮಯದಲ್ಲಿ ಒಳ್ಳೇದ್ ನಡೆಯುತ್ತೆ. ಸಂಬಂಧ ಸೆಟ್ ಆಗಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಅಮ್ಮನ ಹತ್ರನೂ ಹೇಳ್ತೀನಿ. ಆ ಶುಭವಾರ್ತೆ ಕೇಳಿದ ತಕ್ಷಣ ಆನಂದದಲ್ಲಿ ತೇಲಾಡ್ತಾರೆ. ಸರಿ, ನಾನು ಕೆಳಗಡೆ ಹೋಗಿ ಬೇರೆ ಕೆಲಸ ನೋಡ್ಕೋತೀನಿ, ಸರಿನಾ? ಸರಿ.